ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ಜಯದೇವನ ಯಾಕೆ ಇದ್ದಕ್ಕಿದ್ದಂಗೆ ಮನೇಲೇ ಇರೋಕೆ ಹೇಳಿದ್ರಿ? ನಾನು ಇದನ್ನ ಇದ್ದಕ್ಕಿದ್ದಾಗೆ ಹೇಳಿರ್ಬೋದು, ಬಟ್ ಇದು ಇದ್ದಕ್ಕಿದ್ದಾಗೆ ತಗೊಂಡಿರೋ ಡಿಸಿಷನ್ ಅಲ್ಲ. ಇಟ್ ಈಸ್ ಎ ವೆರಿ ವೆಲ್ ಥಾಟ್ ಆಫ್ ಡಿಸಿಷನ್. ಇದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ವಿಚಿತ್ರ ಅನ್ನಿಸ್ತು ಅಷ್ಟೇ. ಅಲ್ಲ ರೀ, ಅದ್ಯಾಕೆ ಹಾಗೆ ಅನ್ಕೋಬೇಕು? ಗಂಡ ಹೆಂಡ್ತಿನ ಕೇರ್ ಮಾಡೋದು ವಿಚಿತ್ರ ಹೇಗಾಗುತ್ತೆ? ಹೆಂಡ್ತಿನ ಜೋಪಾನವಾಗಿ ನೋಡ್ಕೊಳ್ಳೋದು ಗಂಡಿನ ಡ್ಯೂಟಿ. ಅದು ಹಾಗೆ ಇರಬೇಕಾಗಿರೋದು. ನೋಡಿ, ಸುಮ್ಮನೆ ಏನೇನೋ ಹೇಳಿ ತೇಪೆ ಹಚ್ಚೋದಕ್ಕೆ ನೋಡಬೇಡಿ. ನನಗೆ ಗೊತ್ತು ಇದ್ರ ಹಿಂದೆ ಇನ್ನೇನೋ ಇದೆ, ಆದರೆ ನೀವು ನನ್ನ ಹತ್ರ ಹೇಳ್ಕೊತಿಲ್ಲ ಅಷ್ಟೇ. ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಭೂಮಿಕಾ. ನೀವು ದಯವಿಟ್ಟು ಇದನ್ನ ಅಷ್ಟೊಂದು ಸೀರಿಯಸ್ ಮಾಡಬೇಡಿ. ಇದು ಬಹಳ ಸ್ಟ್ರೇಟ್ ಆಗಿದೆ, ಸರಳವಾಗಿದೆ. ಇಂಥ ಟೈಮಲ್ಲಿ ಗಂಡ ಹೆಂಡತಿ ಜೊತೆ ಇರಬೇಕು, ಅವಳು ಕೇರ್ ಮಾಡಬೇಕು ಅಷ್ಟೇ. ನಿಜ ಹೇಳಿ, ಅಷ್ಟೇನಾ? ಅಷ್ಟೇ ಕಣ್ರಿ. ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಜಯದೇವ್ನ ದಿಯಾಯಿಂದ ದೂರ ಇಡಬೇಕು ಅಂದ್ರೆ, ಮಲ್ಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಅವನು ಮನೇಲೇ ಇರಬೇಕು. ಆಚೆ ಬಿಟ್ರೆ ದಿಯಾ ಹತ್ರ ಓಡೋಗ್ತಾನೆ. ಹೀಗೆ ಮಾಡೋದ್ರಿಂದ ಜಯದೇವ್ ಮತ್ತೆ ದಿಯಾ ಕನೆಕ್ಷನ್ನು ಕಟ್ಟಾದಾಗೂ ಆಗುತ್ತೆ, ಅವನು ಮಲ್ಲಿಗೆ ಹತ್ರ ಆದಾಗೂ ಆಗುತ್ತೆ. ಅದಕ್ಕೆ ಈ ಡಿಸಿಷನ್ ತಗೊಂಡೆ. ಇಸ್ ದಟ್ ಕ್ಲಿಯರ್? ಬೇರೆ ಏನೂ ಇಲ್ಲ, ಇಷ್ಟೇ. ಮತ್ತೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಅಷ್ಟೇನಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೇನು ಇಲ್ಲ, ಅಷ್ಟೇ. ಯಾಕೆ ಪಾಪ ನಾನು ನಿಮ್ಮ ತಪ್ಕೋಬಾರ್ದಾ? ತಪ್ಕೋಬಹುದು ಮಗಳೇ, ಆದ್ರೆ ಈ ತರ ನೀನು ಓವರ್ ಸ್ಪೀಡ್ ಆಗಿ ಬಂದು ನನ್ನ ಮೇಲೆ ಬಿದ್ರೆ ಡ್ಯಾಮೇಜ್ ಆಗಿರೋ ಬಾಡಿಗೆ ನೋವಾಗುತ್ತಮ್ಮ. ನಿಮ್ಮಪ್ಪ ತಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಓ ಹೌದಲ್ವಾ? ಸಾರಿ ಪಾಪ, ನಿಮ್ಮನ್ನ ನೋಡಿ ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಖುಷಿಯಿಂದ ಓಡ್ ಬಂದೆ. ಅಯ್ಯೋ ಬಾ ಮಗಳೇ, ಬಾರ ಮನೆ. ಏನು ಗೊತ್ತಾ ಪುಟ್ಟ, ಅಪ್ಪನ ಸಿಚುವೇಶನ್ ಹೇಗಿದೆ ಅಂತ ನೋಡ್ತಿದ್ಯಲ್ಲ. ಇಂಥ ಟೈಮಲ್ಲಿ ನಾವು ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಹೀಗೆಲ್ಲ ಹಾರೋದು, ಮೈ ಮೇಲೆ ಬೀಳೋದು ಮಾಡಬಾರ್ದು. ಅವ್ರಿಗೆ ನೋವಾಗುತ್ತಲ್ವಾ? ಸರಿ ಸರಿ, ಇನ್ಮೇಲೆ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನೇ ಅಪ್ಪಂಗೆ ಊಟ ಮಾಡಿಸ್ತೀನಿ. ಇನ್ಮೇಲೆ ಅಪ್ಪಂಗೆ ನಾನೇ ಅಮ್ಮ ಆಗ್ತೀನಿ. ಅಪ್ಪನಿಗೆ ಅಮ್ಮ ಆಗೋದು ಇದು ಕೇಳಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ ಪುಟಿ? ನನಗಮ್ಮ ಆಗ್ತೀಯ ನೀನು? ಓಕೆ, ಈಗ ಮಗು ಅಮ್ಮನ ಮಡಿಲಲ್ಲಿ, ಮಗು ತಾಚಿ. ಆಹಾ, ಆದ್ರೂ ನೀವ್ ಈ ತರ ಮಾಡ್ಬಾರ್ದಾಗಿತ್ತಪ್ಪ. ನಾನೇನ್ ಮಾಡಿದೆ ಮಗಳ? ಅಲ್ಲ ಅಪ್ಪ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀರಾ ತಾನೆ? ಹೌದು. ಹಾಗಾದ್ರೆ ನೀವ್ ಯಾಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿಲ್ಲ? ನೋಡ್ಕೊಂಡು ಹೋಗಿದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ? ಅಯ್ಯೋ ಲೇ 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 ಪುಟಿ, ಅಪ್ಪನಿಗೆ ಹೀಗಾಗಿದೆ ಅಂತ ಸಿಂಪತಿ ತೋರ್ಸೋದು ಬಿಟ್ಟು ಟ್ರಾಫಿಕ್ ರೂಲ್ಸ್ ಹೇಳ್ಕೊಡ್ತಾ ಇದೆಯಲ್ಲೇ. ನೋಡ್ತಾ ಇಲ್ಲ. ಆದರೂ ನೀನು ಹೇಳ್ತಾ ಇರೋದು ಕರೆಕ್ಟ್. ನಾವು ದೊಡ್ಡವರು ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ, ಆದರೆ ನಾವೇ ತಪ್ಪು ಮಾಡ್ತೀವಿ. ಆಯ್ತಮ್ಮ, ಇನ್ಮೇಲೆ ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ತೀವಿ. ಗುಡ್ ಬಾಯ್. ಗೌತಮರೇ, ಒಂದು ನಿಮಿಷ ಕಣ್ಮುಚ್ಚಿ. ಕಣ್ಣು ಮುಚ್ಬೇಕಾ? ಏಕೆ? ಕಣ್ಮುಚ್ಚಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಏ ಪ್ಲೀಸ್ ಕಣ್ಮುಚ್ಚಿ. ಓಕೆ. ಏನಿದು? ಗೌತಮ್ ಅವರೇ, ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ ಅಂತ ನಂಗೆ ಗೊತ್ತು. ನೀವು ಕಣ್ಣು ಬಿಟ್ಟ ಮೇಲೆ ಏನು ಅಂತ ಕೇಳ್ತಿದ್ರಲ್ಲ, ಗಿಫ್ಟು. ನನಗೆ ಗಿಫ್ಟ್ ಕೊಡ್ತಾ ಇದ್ದೀರಾ? ಯಾವ ಖುಷಿಗೆ? ನನ್ನ ಖುಷಿಗೆ. ಏನಿದೆ? ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ. ವಾವ್, ತಾಯಿ ಮಗು ಚೆನ್ನಾಗಿದೆ. ಇದನ್ನ ನೋಡ್ತಾ ಇದ್ರೆ ಮನಸ್ಸು ಹಾಗೇ ಹಿಂದೆ ಕೊಡುತ್ತೆ. ಅಮ್ಮ
ತುಂಬಾ ನೆನಪಾದ್ರ? ಕೆಲವಷ್ಟನ್ನ ನಾವು ಎಷ್ಟು ಮರಿಬೇಕು ಅಂತ ಅನ್ಕೊಂಡ್ರು ಅದಷ್ಟು ಸುಲಭವಾಗಿ ನಮ್ಮನ್ನು ಬಿಡಲ್ಲ. ಮರೆತು ನಾವು ಮುಂದೆ ಹೋಗಿದ್ದೀವಿ ಅಂತ ಅನ್ಕೋತೀವಿ, ಆದರೆ ಅದು ನಮ್ಮ ನೆರಳು ಹಾಗೆ ನಮ್ಮ ಹಿಂದೆನೇ ಇರುತ್ತೆ. ನಾವು ಅದನ್ನು ಮರ್ತೋಗಿದ್ದೀವಿ ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಅಷ್ಟು ಸುಲಭವಾಗಿ ಮರಿ ಆಗಿದ್ರೆ ಎಲ್ಲರೂ ಆರಾಮಾಗಿ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಕೆಲವು ನೋವುಗಳ ಮೂಲ ನೆನಪೇ ಆಗಿರುತ್ತೆ. ಅದರಲ್ಲೂ ಕೆಟ್ಟ ನೆನಪುಗಳು ಸಾಯಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಅಷ್ಟು ಕಷ್ಟ ಕೊಡುತ್ತೆ, ಅಷ್ಟು ಒತ್ತಾಡಿಸ್ಬಿಡುತ್ತೆ. ಭಾಳ ತುಂಬ ಕಷ್ಟ ಅದು. ಐ ಆಮ್ ಸೋ ಸಾರಿ. ನಾನು ಹಳೇದನ್ನ ಕೆದಕಿ ನಿಮಗೆ ನೋವು ಕೊಟ್ಬಿಟ್ಟೆ. ರಿಯಲಿ ವೆರಿ ಸಾರಿ. ಓಕೆ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಎಲ್ಲ ನೆನಪಿನ ತಪ್ಪು. ನೆನಪಿಗೆ ಒಂದು ನೆಪ ಬೇಕಷ್ಟೆ. ಎನಿವೆ, ಥ್ಯಾಂಕ್ಸ್ ಫಾರ್ ದಿಸ್. ಹೌದು, ಸಡನ್ ಆಗಿ ಈ ಗಿಫ್ಟ್ ಯಾಕೆ ಕೊಟ್ರೆ? ಹೇಳಿದ್ನಲ್ಲ ನನ್ನ ಖುಷಿಗೆ ಅಂತ. ಯಾಕೆ ಅಷ್ಟೊಂದು ಖುಷಿ? ಯಾಕಂದ್ರೆ ನೀವು ಮನೆಯವ್ರಿಗೆ ಅಷ್ಟೊಂದು ಕೇರ್ ಮಾಡ್ತೀರಾ, ಎಲ್ರನ್ನೂ ಅಷ್ಟೊಂದು ಪ್ರೀತಿಸ್ತೀರಾ. ಅವ್ರು ಕೇಳಿದ್ದನ್ನ ಕೇಳದೆ ಇರೋದನ್ನ ಅವ್ರಿಗೆ ಸಿಗೋ ಥರ ಮಾಡ್ತೀರಾ. ಅವ್ರನ್ನ ತುಂಬಾನೇ ಪ್ರೀತಿಸ್ತೀರಾ. ಈಗ ಮಲ್ಲಿ ವಿಚಾರದಲ್ಲೇ ನೋಡಿ, ಅವಳು ಅವಳ ಮಗು ಚೆನ್ನಾಗಿರ್ಬೇಕು ಅಂತ ಜಯದೇವ್ ಅವ್ರಿಗೆ ಲೀವ್ ಕೊಟ್ಟು ಮಲ್ಲಿನ ಕೇರ್ ಮಾಡೋ ಥರ ಮಾಡಿದ್ರಿ. ಎಲ್ರಿಗೂ ತಾಯಿ ಪ್ರೀತಿ ಅಷ್ಟೇ ಪರಿಶುದ್ಧವಾದ ಪ್ರೀತಿನ ಕೊಡ್ತೀರಾ. ಎಲ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀರಾ. ಎಲ್ರಿಗೂ ಅಷ್ಟು ಮಾಡೋರಿಗೆ ನನ್ನ ಕಡೆಯಿಂದ ಏನೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಕಡೆಯಿಂದ ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲರ ಪರವಾಗಿ ನಿಮಗೆ ಕೊಡ್ತಿರೋ ಗಿಫ್ಟ್ ಅಂತ ಅನ್ಕೊಳ್ಳಿ. ನೀವು ಇಷ್ಟು ಹೇಳದ ಮೇಲೆ ಇದು ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಅಂದ್ರೆ ನಾನು ಕೊಟ್ಟಿದ್ದಕ್ಕೆ ಸ್ಪೆಷಲ್ ಇಲ್ವಾ? ಹಾಗಲ್ಲ ಕಣ್ರಿ, ನಿಜವಾಗ್ಲೂ ಇದು ಸ್ಪೆಷಲ್ಲೇ. ಬಟ್ ನೀವು ಇನ್ನೊಂದಷ್ಟು ಹೇಳಿದ್ರಲ್ಲ, ಹಾಗಾಗಿ ಇದು ಇನ್ನೂ ಸ್ಪೆಷಲ್ ಅಂತ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಕಣ್ರಿ, ನಾನು ಇದನ್ನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಆಳದಿಂದ, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸಾಕು, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ನಿಮ್ಮ ವಿಷಯದಲ್ಲಿ ಯಾವುದು ಜಾಸ್ತಿ ಅಲ್ಲ ರೀ, ಎಲ್ಲನೂ ಕಡಿಮೆನೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಗಿಫ್ಟ್. ಥ್ಯಾಂಕ್ಸ್ ಎಲ್ಲ ಏನು ಬೇಕಿಲ್ಲ. ಇನ್ನೇನು ಬೇಕು? ಡೋರ್ ಓಪನ್ ಇದೆ. ಕ್ಲೋಸ್ ಮಾಡಲಾ? ಕೊಡ್ಬೇಕು ಅಂತ ನಿಮ್ಗೆ ಅನಿಸ್ತಲ್ಲ, ಅಷ್ಟೇ ಸಾಕು. ಬೇಕಿದ್ರೆ ನಾನು ಕೇಳಿ ತಗೋತೀನಿ. ಕೊಡೋದಕ್ಕೆ ನಾವು ರೆಡಿ. ಟೈಮ್ ಆಯ್ತು, ನೀವು ಆಫೀಸ್ ಕೊಡಿ. ಓಕೆ, ಬಾಯ್. ಬಾಯ್. ಮಲ್ಲಿ ಹೊಟ್ಟೆಯಲ್ಲಿ ಮಗು ಇರೋದಕ್ಕೆ ಇಷ್ಟು ಕೇರ್ ಮಾಡ್ತಿದ್ದಾರೆ. ಇನ್ನು ನನಗೆ ಮಗು ಆದಾಗ ಇನ್ನೆಷ್ಟು ಕೇರ್ ಮಾಡಲ್ಲ ಇವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.